ಭೂತನಾಥ್ ಟೆಂಪಲ್ ಅಂತ ಹೇಳಿ ಯಾಕೆ ಕರೀತಾರೆ ಅದಕ್ಕೆ? ಭೂತಗಳಿಂದ ಏನು ಖಜಾನ ಇತ್ತು. ಮೊಟ್ಟ ಮೊದಲ ಆಡಳಿತ ನಡೆಸಿ ಇಡೀ ಪುಲಿಕೇಶಿನ ಹವಾ ನೆಕ್ಸ್ಟ್ ಲೆವೆಲ್ಗೆ. ಭೂತನಾಥ್ ಟೆಂಪಲ್, ಮ್ಯೂಸಿಯಂ, ಅಗಸ್ತ್ಯ ಲೇಕ್ ಅದು ಹೆಂಗೆ ಕಾಣ್ತೈತೆ ನೋಡ್ರಿ ಮುಂದೆ. ಸಾಯಲ್ಲ, ನಮಸ್ಕಾರ, ಸ್ವಾಗತ ಸುಸ್ವಾಗತ. ನಾವು ಇವತ್ತೆಲ್ಲ ದೇವಪ್ಪ ಅಂತ ಹೇಳಿದ್ರೆ ನಾವು ಹುಟ್ಟಿದವರು ನಮ್ಮ ಬಾದಾಮಿ ಚಾಲುಕ್ಯರ ಪ್ಲೇಸ್ನಾಗ ಅದೀವಿ. ನಮ್ಮ ಜೊತೆ ಗ್ರೇಟ್ ಖಲೀಲ್, ಸಂಜುಬಾಯ್, ಫೇಮಸ್ ವಿಡಿಯೋ, ಮತ್ತು ಇವ್ರಿಬ್ರು, ಇವ್ ಸಂಪತ್, ಇವ ಅರ್ಣವ್. ಇವನಿಗಂತ ನೋಡಿರಿ ಗೀ ಅಂತ ನಾವೆಲ್ಲ ದೇವಪ್ಪ ಅಂತ ಹೇಳಿದ್ರೆ ಬಾದಾಮಿನಾಗ ಅದೀವಿ. ಬಾದಾಮಿ ಮೇನ್ ಬಸ್ತಿ ಅಂತೇಳಿ ಇಲ್ಲೇ ನಾವು ಕರಿತೀವಿ. ಹಿಸ್ಟೋರಿಕಲ್ ಪ್ಲೇಸ್ ತೋರಿಸ್ಬೇಕು. ಅದಕ್ಕೋಸ್ಕರ ಇಲ್ಲಿ ಬರ್ತಿರೋದ್ರೆ ನಿಮ್ಮ ಕ್ಯಾಮ್ರಾ ಏನಾರು ಇತ್ತಂದ್ರೆ ಅದರದ್ದು ಟಿಕೆಟ್ ತೆಗಿಸ್ಬೇಕು ಎಲ್ಲರೂ. ನಾವು ಅದನ್ನು ಮಾಡತ್ತೀವಿ. ಈಗ ಕ್ಯಾಮ್ರಾ ಟಿಕೆಟಿನ ಸಂಬಂಧ ವಾಪಸ್ ಕಳಿಸಿದ್ರು ನಮಗೆ. ಇದು 25 ರೂಪೀಸ್ ಒಂದು ಕ್ಯಾಮ್ರಾಗೆ. ನೋಡ್ರಿ ಇಲ್ಲೇ 5 ರೂಪೀಸ್ ಇಟ್ಕೊಂಡಾರ, ವಾಪಸ್ ಕೊಡ್ತೀವಿ. ವಾಪಸ್ ಬರ್ಬೇಕಾದ್ರೆ ಇಸ್ಕೊಂಡು ಹೋಗ್ತೇನೆ. ಹಿಂಗೆ ಹೋಗೋದೀಗ ಇಲ್ಲಿಂತ್ರ ನಮ್ಮ ಬಾಯ್ಸ್ ಅವ್ರ ಮೇಲೆ ಹತ್ತಾರ. ಕ್ಯಾಮ್ರಾ ಟಿಕೆಟ್ ತೆಗ್ಸಿವಿ. ಯಾರಿಗೂ ಹೆದ್ರಲ್ಲ ಈಗ ಯಾರಿಗೂ ಹೆದ್ರಲ್ರಿ. ಕ್ಯಾಮ್ರಾಗೂ ಟಿಕೆಟ್ ತೆಗ್ಸಿವಿ, ನಮ್ಮದು ಟಿಕೆಟ್ ತೆಗ್ಸಿವಿ, ಯಾರಿಗೂ ಹೆದ್ರಲ್ರಿ. ಬೇಕಾದವ್ರು ಬರ್ರಿ. ಇಲ್ಲಿ ಈಗ ಒಳಗೆ ಹೋಗ್ಬೇಕು. ಅದಕ್ಕೋಸ್ಕರ ನಮ್ಮ ಹುಡುಗರು ಎಲ್ಲರೂ ಓದ್ಕೊಳತ್ತಾರ. ತಿಳ್ಕೊಂಡು ಕೇಸ್ ಇಲ್ಲ ಅಂತ ಹೋಗೋಣ್ರಿ. ನಿಮಗೆ ಏನಾರು ಇಂಟ್ರೆಸ್ಟ್ ಇತ್ತಂದ್ರೆ ಇಲ್ಲಿ ಓದ್ಕೋಬೋದು. ನೀವು ಸ್ವಲ್ಪ ಕನ್ನಡನಾಗ ಓದ್ಕೋರಿ ಎಲ್ಲರೂ. ಇಂಗ್ಲೀಷ್ ಮತ್ತು ನೋಡೋಣ. ಹಿಂದಿ ಬೇಕಂತಿಲ್ಲ ನಮ್ಮ ಜನರಿಗೆ, ಕನ್ನಡ ಮತ್ತು ಇಂಗ್ಲೀಷ್ ಸಾಕು. ಎಸ್ ಗೈಸ್, ಈಗ ಒಳಗೆ ಹೋಗೋಣ. ನಮ್ಮ ಸಂಜು ಅಣ್ಣ ಇವತ್ತು ಗೈಡ್ ಮಾಡ್ತಾರೆ ನಮಗೆ. ಬಾದಾಮಿ ಬಾಯ್, ನೋ ಎನರ್ಜಿ, ಸ್ವಿಚ್ ಆಫ್. ಅದು ಬೆಳಿಗ್ಗೆನ ಹೋಗ್ಬೇಕಿತ್ತು. ನಮ್ಮ ಸಂಜು ಅಣ್ಣ ಬಂದಕ್ಕೆ ಸ್ವಲ್ಪ ಲೇಟ್ ಮಾಡಿದ್ರು. ಯಾಕಂದ್ರೆ ಬೆಳಿಗ್ಗೆ 8 ಗಂಟೆಗೆ ಹೋಗೋರು ಮಧ್ಯಾಹ್ನ 2 ಗಂಟೆಗೆ ಬಂದ್ರೆ ಮನೆ ಮುಂದೆ ಚಪ್ಪಲ್ ಹಾಕೊಂಡು ಹೋಗ್ಬೋದಲ್ಲ. ಒಳಗಲ್ಲಿ ಶಿವಗೆ ಡೆಡಿಕೇಟ್ ಆಗಿರೋವಂಥ ಪ್ಲೇಸ್ ಹೌದಿದೆ. ಫುಲ್ ಕೈಯಿಂದ ಮಾಡಿರೋದಿದೆ ಎಲ್ಲ. ನೋಡ್ರಿ ಇಲ್ಲ ಹೆಂಗೆ ಒಂದೇ ಏನು ಒಂದು ಕಲ್ಲನ್ಯಾಗ ಫುಲ್ ಕೆತ್ತಿರೋದಿದೆ. ಫುಲ್ ದೊಡ್ಡ ಬಂಡೆನಾಗೆ ಕೆತ್ತಿರೋದಿದೆಲ್ಲ. ಹೆಂಗೈತೆ ನೋಡ್ರಿ, ಎಲ್ಲ ಮಸ್ತ್ ಐತಿ. ನಾವು ಖಾಲಿ ಕುಂತಿದ್ದಕ್ಕೂ ಸ್ವಲ್ಪ ಓದ್ಕೊಂಡು ಬಂದಿದ್ರೆ ನಿಮಗೇನಾರು ಎಕ್ಸ್ಪ್ಲೇನ್ ಮಾಡ್ಬೋದಿತ್ತು. ಏನು ಹೇಳ್ತಿ? ಕೈ ಮುಗಿದ್ಬಿಡು ಒಂದ್ಸಲ. ಇದು ಬಾದಾಮಿಯ ಒಂದು ಶಾರ್ಕ್ ಕಾಂಪ್ಲೆಕ್ಸ್ ಆಗಿ ಕಟ್ ಮಾಡಿದ ರಾಕ್. ಹೌದು. ಬೇಡ, ನೀ ಆಗಕ್ಕೆ ಹೋಗ್ಬೇಡ. ನಡಿ, ನಾವು ಓದ್ಕೊಂಡ್ ಬರ್ಬೇಕಾಗಿತ್ತು ಕರೆ ನೀವು ಹೇಳೋದಂಗೆ. ಹಂಗಲ್ಲ, ಬೆಳಿಗ್ಗೆ ಎಲ್ಲಿದ್ರೆ ಖಾಲಿ ಕುಂತೀವಿ ನಾವು. ಮಾತಾಡೋಣ. ಹೆಂಗ ಬಂದಾಗ ಬಿಸಿಲಿಗೆ ಒಂದು ಜ್ಯೂಸ್ ಕೊಡ್ಸಲ್ಲ. ನೀರು ಬಾಟ್ಲಿನ ತಂದಿಲ್ಲ ನಾವಿಲ್ಲ. ಇಲ್ಲಿ ಹತ್ತು ಹೋಗ್ಬೋದ ಹಿಂಗೆ ಮ್ಯಾಗ? ಇನ್ನ ಎಲ್ಲಿ ಮಟ್ಟ ಹತ್ಬೇಕು ಇದಕ್ಕೆ? ಅಕ್ಕ ತಂಗಿ ಫಾಲ್ಸ್ ಇಲ್ಲೇ ಐತಲ್ಲ. ಇದೊಂದು ಇಲ್ಲಿ ಹೆಂಗೈತದ? ಏನಿದೆ? ಅಗಸ್ತ್ಯ ಲೇಕ್. ಅಗಸ್ತ್ಯ ಲೇಕ್. ಇದ್ರ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ಸ್ವಿಚ್ ಆಫ್ ಗೈಸ್. ಪವರ್ ಬ್ಯಾಂಕ್ ಚಾರ್ಜ್ ಹಾಕೋಣ. This is Vamana. Okay. Vamana, it means one of the 5th incarnation of Lord Vishnu, like Lady Sochi. Total Vishnu he took like 10 incarnation. Number 1 fish, number 2 turtle, number 3 is one of the Varaha, number 4th is a lion, number 5th like this. Like a nano, that's one of the Italian word. We are calling like the nano Tata release. Actually, like so many dictionary you can check it. That is English word, we can't like that. Just like a nano, there is an Italian word. Nano it means one of the lily food, like a lily food. It is one of the 5th incarnation of Lord Vishnu. So it is a Vishnu, is a incarnation of Lord Vishnu. Demon king Bali Chakravarti, demon wife Vindhyavadi, demon teacher Suklacharya, demon son Namuchi, and he is a friend. Sir, in our mythology, 3 nations. One is heaven. It is on the top, all the god and goddess living. And also second one, common peoples like us. Third one, demon area. Sir, demon king Bali Chakravarti already if we conquer 2 places. Demon area and common people's area. Sir, after that he went to the heaven. When he will start run to the heaven, sir, heaven peoples they very afraid because he was very brave demon. When he will win in the battle, we are working below the demons. The type of thinking, all the god and goddess, they immediately come to Vishnu and request him, please protect us by Vishnu through the demon. ಒಳಗೂ ಹೋಗೋನು. ಇಲ್ಲೇ ಕಂಬಗಳು ಕೈಯಿಂದ ಕೆತ್ತಿರೋದಿದೆಯಲ್ಲ. ಇಲ್ಲೇ ನೀವು ಪರ್ಸ್ನಲ್ ಗೈಡ್ ತೊಗೊಂಬರ್ಬೇಕಾದ್ರೆ 900 ರೂಪಾಯಿ ಬೇಕು ಒಬ್ಬರಿಗೆ. ಅದಕ್ಕೋಸ್ಕರ ನಾವು ಪರ್ಸ್ನಲ್ ಗೈಡ್ ತೊಗೊಳ್ಳಿಲ್ಲ.
ಪರ್ಸ್ನಲ್ ಗೈಡ್ ತೊಗೊಳಕ್ಕಿಂತ ನೆಕ್ಸ್ಟ್ ಟೈಮ್ ಬಂದಾಗ ಪರ್ಸ್ನಲ್ ಗೈಡ್ ತೊಗೋತೀನಿ. ಯಾಕಂದರೆ ಇದ್ರ ಬಗ್ಗೆ ಪ್ಲ್ಯಾನಿಂಗ್ನೇ ಮಾಡ್ಕೊಂಡು ಬಂದಿಲ್ಲ ನಾವು. ಹಂಗಾಗಿ ಏನಾದ್ರು ಪ್ಲ್ಯಾನಿಂಗ್ ಮಾಡ್ಕೊಂಡು ಬಂದಿದ್ರೆ ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋಕೆ ನಮ್ಮ ಕೈಯಿಂದ ಆಗ್ತಿತ್ತು. ಕಾಪಿ ಮಾಡ್ಕೊಂಡೀವಿ ನಿಮ್ಮ ಸಲುವಾಗಿ ಬೈಸ್ಕೊಂಡ್ರು ಪರವಾಗಿಲ್ಲ ಅಂತೇಳಿ ಕ್ಯಾಸಿ ಕಾಪಿ ಮಾಡ್ಕೊಂಡೀವಿ. ಗೈಡ್ ಬೇರೆದವ್ರು ಕರ್ಕೊಂಬಂದಿದ್ದು ಗೈಡಿಗೆ ನಾವು ಸ್ವಲ್ಪ ಹಿಡ್ತಾ ತೊಗೊಂಡು ಕ್ಯಾಶ್ ಅವ್ರ ಮಾತನ್ನು ಸ್ವಲ್ಪ ಒಂದು ಪಾರ್ಟ್ನಾಗ ಯೂಸ್ ಮಾಡೀವಿ. ಸಂಜು ಬಾಯ್ ರೆಸ್ಟ್ ಮಾಡತ್ತಾರಿಲ್ಲ. ಸಂಜು ಬಾಯ್ ರೆಸ್ಟ್ ಮಾಡತ್ತಿಲ್ಲ, ಸ್ವಿಚ್ ಆಫ್ ಒಂದೇ ಓಡಿ ಇವತ್ತು ಸ್ವಿಚ್ ಆಫ್. ಇವರೆಲ್ಲರೂ ಹಿಂಗೆ ಕುಂತಾರಂದ್ರೆ ಇದ್ರ ಬಗ್ಗೆ ಏನೂ ತಿಳ್ಕೊಂಡಿಲ್ಲ, ಹಂಗೆ ಸುಮ್ ಕುಂತಾರೆ ಇಲ್ಲೆಲ್ಲ. ಬಾಳೆಹಣ್ಣು ಕೊಟ್ಟು ಅನ್ಕೋ ಎಲ್ಲರೂ ಬರ್ತಾರೆ. ಈಗ ಒಂದಕ್ಕೆ ಬಾಳೆಹಣ್ಣು ಕೊಡೋದು ಬೇಡ, ಈಗ ಸುಮ್ಮ ನಾವು ತಿನ್ಬಿಡು, ನಾವು ತಂದಿರೋ ಬಾಳೆಹಣ್ಣು ಅಷ್ಟ. ಇದೇನ್ಲೇ ಪನ್ಯ ಕೇವು ಏನು ಭಾರಿ ಐತಲ್ಲ ಇದು. ಅದು ಹೆಂಗೆ ಕಾಣ್ತೈತೆ ನೋಡ್ರಿ ಮುಂದ್ಲಿಂತ್ರ ಫುಲ್ ಸೈಕ್ ಐತೆ. ಅದ್ರ ಮ್ಯಾಗ ಒಂದ್ಸಲ ಹತ್ತೀನಿ, ಅಲ್ಲಿ ಹೋಗಿನಿ. ಈಗ ಇನ್ನೊಂದ್ಸಲ ಹೋಗ್ತೀವಿ. ಆ ಟೈಮಿಗೆ ನಾವು ವೀಡಿಯೋ ಮಾಡ್ತಿದ್ದಿಲ್ಲ, ಈಗ ವೀಡಿಯೋ ಮಾಡತ್ತೀನಿ. ಸಲ್ಮಾನ್ ಖಾನ್ ಮಾರ್ದೆ ಬಾಯ್. ನಮ್ಮ ಸಂಜು ಅಣ್ಣ ಫುಲ್ ಸ್ವಿಚ್ ಅಪ್ ಆಗ್ಯಾನ. ಏನು ಮಾತಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಯಾಕಂದ್ರೆ ನೋಡಿಲ್ಲ ಹತ್ತಾಗವಲ್ತು. ಚಾಲುಕ್ಯರ ರಾಜಧಾನಿ ಅಂತಿದ್ರಲ್ಲ, ಅದರ ಹಳೆ ಹೆಸರು ವಾತಾಪಿ, ಈಗಿನ ಹೆಸರು ಬದಾಮಿ ಅಂತ ಕರಿತೀವಿ. ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಜಯಸಿಂಹ ಬಂದು ಇಲ್ಲಿ ಸ್ಥಾಪನೆ ಮಾಡ್ಯಾನ. ಜಯಸಿಂಹ ಮೂಲತಃ ಕದಂಬ ವಂಶ ಗೊತ್ತಿಲ್ಲ ಗೈಸ್. ಕರ್ನಾಟಕದ ಮೊದಲ ಆಡಳಿತ ನಡೆಸಿದ್ದು ರಾಜ್ಯ ಮನೆತನ. ಸ್ವಲ್ಪ ಅವಂಗೂ ಆ ಕಡೆ ಏನೋ ಮುರುಸಾಗಿ ಬರ್ತಾನೆ, ಈ ಕಡೆ ಬದಾಮಿ ಕಡೆ ಬಂದು ಇಂಥ ದೊಡ್ಡ ಭವ್ಯವಾದ ಸಾಮ್ರಾಜ್ಯ ಕಟ್ಟೇನಪ್ಪ ಅಂದ್ರೆ ಅದೇನು ಸಣ್ಣ ಮಾತೇನಲ್ಲ, ಇಂಥ ದೊಡ್ಡ ಸಾಮ್ರಾಜ್ಯ ಕಟ್ಟೋದು. ಬಲಿಷ್ಠ ಪಡೆ ಅಂದರೆ ಕರ್ನಾಟಕದಾಗ ನೀವು ನೋಡಿರ್ಬೋದು ಸುಮಾರು ಮನೆತನಗಳು ಆಳ್ಯಾವು. ಆದ್ರೆ ಬದಾಮಿ ಚಾಲುಕ್ಯ ರಂಗ ಇಮ್ಮಡಿ ಪುಲ್ಕೇಶಿನ ಹವಾ ನೆಕ್ಸ್ಟ್ ಲೆವೆಲ್ಗೆ ಆಳಿರ್ಬೋದು 108 ಜನ. ಆದ್ರೆ ನಮ್ಮ ಬಾದಾಮಿನಾಗ ಆಳಿರೋ ಇಮ್ಮಡಿ ಪುಲ್ಕೇಶಿ ಥರ ಇಲ್ಲಿ ಯಾರೂ ಹವಾ ಮಾಡಿಲ್ಲ. ನಮ್ಮ ಉತ್ತರ ಕರ್ನಾಟಕದ್ನಾಗ ಸ್ಟಿಲ್ ಇನ್ನೂ ಮಟ್ಟ ಅವ್ರದ್ದು ಪುಲ್ಕೇಶಿ ಯಾರಂತ ಕೇಳಿದ್ರೆ ಎಲ್ಲರೂ ಹೇಳ್ತಾರೆ, ಅಷ್ಟು ಫೇಮಸ್ ಅಂತ ಐತಿ. ಅಲ್ಲೇ ಒಂದು ಸ್ವಲ್ಪ ಅಲ್ಲಿ ಮೂವಿ ಶೂಟಿಂಗ್ ಎಲ್ಲ ಆಗ್ಯಾವ. ಇಲ್ಲೇನು ಶೂಟಿಂಗ್ ಆಗೈತಲ್ಲ ಮೂವಿ. ರೌಡಿ ರಾಥೋಡ್ ವಿಕ್ರಮ್ ಮಾದಕರಿ, ವಿಕ್ರಮಾರ್ಕುಡು, ಆಳ್ ಪಿಕ್ಚರ್ ಶೂಟಿಂಗ್ ಆಗ್ಯಾವಿಲ್ಲ. ಲೆಕ್ಕಿಲ್ಲ ಅವನು. ದೋಸ್ತ ನಮ್ಮ ಕಡೆ ಏನಿಲ್ಲ ಅಣ್ಣ, ಬಾ ನೀವು ಒಂದು 2 ಮಾತು ಮಾತಾಡ. ಮಂಗನಿಂದ ಮಾನವ ಅಂತಿದ್ರಲ್ಲ ಇಲ್ಲಿ ಕಂಡಪಟ್ಟಿ ಮಂಗ ಅದಾವು. ಮಾನವ ಹುಷಾರಿರ್ಬೇಕಾದ್ರೆ ಮತ್ತು ಒಂದು ಚೀಲ ಆಗಲಿ ನಿಮ್ಮ ಬ್ಯಾಗ್ ಆಗಲಿ ನೀ ಹುಷಾರಾಗಿರ ಗಾಯ್ಸ್. ಇಲ್ಲೇ ಮಂಗೆ ಅಲ್ಲಿ ಮೇಲೆ ಪರ್ಸ್ ತಗೊಂಡೈತಿ. ಈಗ ಬಾಳೆಹಣ್ಣು ಹಾಕು ಟೈಮ್ ಬಂತು, ಬರ್ರಿ ಬಾಳೆಹಣ್ಣು ಹಾಕುವಂತ. ಅದಕ್ಕೆ ಒಂದು ಅಲ್ಲೇ ತಕ್ಕೋ ಕೈ ಹಾಕಿ, ಅಲ್ಲೇ ಒಗದ್ ಬಿಡ ಅದಕ್ಕೆ ಹಿಡ್ಕೊ. ಪನ್ಯ ಅವ್ನು ಡ್ಯಾನ್ಸರ್ಸ್ ಇದ್ದು ಹೋಗ್ಯಾನ ಈಗ ಸಂಪೆ. ಹೆಂಗಾಗೈತಂದ್ರೆ ನಮಗೆ ವಿಡಿಯೋ ಮಾಡಕ್ಕೆ ಮೂಡು. ಮಂಗೆ ತಿಂದ ಕೇಸ್ ಏನು ಹರಿಯಾತೈತಲ್ಲ ಹಂಗಾಗೈತೆ ಸೇಮ್. ಬರ್ರಿಯೋ ಹುಡುಗಿಯರಿಗೆ ಬಡ್ ನೋಡ್ಕೇಸ್ ಮದುವೆ ಮಾಡ್ಕೊಳ್ಳೋದು. ಕನ್ನಡ ಏನಂತ ನೋಡ್ರಿ ಕೇಸ್ ನಮ್ಮ ಹುಡುಗ ಜಲ್ದಿ ನೋಡ್ಕೇಸ್ ಮದುವೆ ಮಾಡ್ಕೊಂಡು. ಗೋರ್ಮೆಂಟ್ ನಮ್ಮ ಮನೆಯವ್ರಿಗೂ ಅರ್ಥ ಆಗೈತ್ಲೆ, ಬೇರೆದವ್ರಿಗೆ ಅರ್ಥ ಆಗಲಿ ಗೋರೇನ. ಇಲ್ಲಿ ಗಿಡ ನೋಡ್ರಿ, ಇಲ್ಲಿ ಗಿಡ ಎಂಥ ಜಾಗದಾಗ ಬೆಳೆದಿತ್ತು. ಇಲ್ಲಿ ಮ್ಯಾಗ ಹತ್ತೋದಿತ್ತು, ಈಗ ಬಂದ್ ಮಾಡ್ಯಾರಲ್ಲ ಮೋಸ್ಟ್ಲಿ. ಭಾಳ ಪ್ರೇಮಿಗಳು ಬ್ರೇಕಪ್ ಆಗಿಲ್ಲ ಹೌದು. ಮ್ಯಾಗಿಲಂದ್ರೆ ಜಿಗಿತ್ ಕ್ಯಾಶ್ ಡಮ್ ಅಂತಿದ್ರೆ ಗಾಯ್ಸ್, ಅದಕ್ಕೋಸ್ಕರ ಅದನ್ನು ಬಂದ್ ಮಾಡ್ಯಾರ. ಈಗ ನೋಡಿದ್ರೆ ಅದು ಓಪನ್ ಮಾಡಂಗಿಲ್ಲ. ಸ್ಪೆಷಲ್ ಪರ್ಮಿಷನ್ ತೊಗೊಂಡು ಹೋಗ್ಬೇಕಲ್ಲೇ. ಸ್ಪೆಷಲ್ ಪರ್ಮಿಷನ್ ತಗೊಳ್ಳೋ ಅಷ್ಟು ದೊಡ್ಡವರಾಗಿಲ್ಲ. ಅದು ಇಲ್ಲೇ ನಡೆದೈತಿ. ಇಲ್ಲಿ ಕ್ಲಿಪ್ ಐತಾಗಲ್ಲ ಹಿಂಗೆ ಗೆದ್ದಿಗೆ ಓದಿಯೋದು ಇದು ಜಾಗ ಮೋಸ್ಟ್ಲಿ. ಏನು ಸೆಕ್ಸಿ ಕಾಣಿಸ್ತೈತೆ ನೋಡ್ರಿ ಇಲ್ಲಿಂದ್ರೆ ವ್ಯೂ ಎಲ್ಲ. ಫುಲ್ ಬಾದಾಮಿನೇ ಕಾಣ್ತಿದೆ, ಎಷ್ಟು ದೊಡ್ಡದೈತೆ ಅಷ್ಟು ದೊಡ್ಡ ಬಾದಾಮಿ ನೋಡ್ರಿ ಗೈಸ್. ಅಲ್ಲಿ ಮಂಗೆ ತೊಗೊಂಡು ಹೋಗಿದ್ದು ಈಗ ವಾಪಸ್ ಮ್ಯಾಗ 10 ಕೇಸ್ ತೆಳಗೆ ಅದನ್ನು ಎಲ್ಲ ತೊಗೊಂಬರತ್ತಾರ. ಹಿಂಗೆ ಏನಾರು ನಿಮ್ಮದು ಸಾಮಾನು ಏನಾರು ಮಂಗೆ ಎತ್ಕೊಂಡು ಹೋದ್ರೆ ಅವ್ರಿಗೆ ಹೆಲ್ಪ್ ಕೇಳ್ಬೋದು ಅವ್ರಿಗೆ. ಆದ್ರೆ ನೀವು ಬರೋ ಟೈಮಿಗೆ ನಿಮ್ಮ ಬ್ಯಾಗನ್ನು ನೀವು ಜಾಗ್ರತೆಯಾಗಿ ಇಟ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ಇಲ್ಲ ಅಣ್ಣ ಇಲ್ಲಾರ ಬೈ ಸೀದಾ ಇಲ್ಲಿ ಬೈ ಇಲ್ಲ ಒಂದು 2 ಮಾತು ಬೈ ತಗೋ ಬೈದ್ರಿ ರಂಡಿ ಮಕ್ಕಳ್ರಿ ಅಂತೇಳಿ ಮತ್ತೆ ಬೇಯ್ದು ವಿಡಿಯೋ ಮಾಡೋ ಟೈಮಿಗೆ ಬೇಯೋದೇನದ ಮಾತಾಡೋದು ಕರೆಕ್ಟಾಗಿ ಮಾತಾಡ್ಬೇಕು, ಹುಚ್ಚರಗತೆ ಮಾಡೋದಲ್ಲ. ಸೊಳ ಮಕ್ಕಳಿದ್ರೆ ಎಲ್ಲ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ. ನೀವು ಬರ್ಬೇಕಾದ್ರೆ ಸ್ವಲ್ಪ ನಿಮ್ಮ ಪಾಡಿಗೆ ನೀವು ಸುಮ್ಮಿರ್ರಿ. ಸುಮ್ಮನೆ ಕ್ಯಾಮ್ರಾ ಹಿಂದೆ ಏನು ಬೇಕಾದ್ರೆ ಬೇಯೋದು.
ಈಗ ನಾ ಸುಮ್ಮನೆ ಎದಿ ಮೇಲೆ ಹೋದೆ, ಬೇರೆ ಊರ್ಲಿಂದ್ರೆ ಏನಾರು ಬಂದ್ರೆ ಈ ಥರ ಆಗ್ತೈತಿ. ಈ ಥರ ಆಗ್ಬೇಕಾದ್ರೆ ನೀವು ಫುಲ್ ಸೇಫ್ಟಿಯಾಗಿರ್ರಿ, ಯಾಕಂದ್ರೆ ಸುಮ್ಮನೆ ಜಗಳ ಬೇಡ. ನಾವೇ ಲೋಕಲಾಗಿ ಬಿಡ್ತೀವಿ, ನಡಿತೈತಿ. ಯಾರ ಜೊತೆ ಜಗಳ ಮಾಡಿದ್ರೆ ಏನು, ಯಾರ ಜೊತೆ ಮಾಡ್ಲಿಕ್ಕಂದ್ರೆ ಏನು. ಗೈಡ್ ಇಟ್ಕೊಂಬಂದೀವಿ. ಗೈಸ್ ನಾ ಸಣ್ಣವಿದ್ದಾಗ ಇಲ್ಲಿ ಬಂದಾಗ ಒಬ್ಬ ಗೈಡ್ ಹೇಳೋದನ್ನು ಕೇಳಿದ್ದೆ. ಇಲ್ಲೊಂದು ಮೂರ್ತಿ ಕೆತ್ತಾರ, ಅದು ಸಣ್ಣ ಮಗು ಥರನೂ ಆಗತ್ತೆ ಮತ್ತು ಸಣ್ಣ ಮಂಗೆ ಥರನೂ ಆಗತ್ತೆ. ಅದನ್ನು ತೋರಿಸ್ತೀನಿ ಬರ್ರಿ. ಇದು ಸಣ್ಣ ಮೂರ್ತಿ ನೋಡ್ರಿ ಗೈಸ್, ಇದ್ರೆ ಸಣ್ಣ ಮೂರ್ತಿ ಸಣ್ಣ ಮಗು ಥರ ಕಾಣ್ತಿದೆ, ಆದರೆ ಅದನ್ನ ಆ ಸೈಡ್ಲಿಂದ ನೋಡಿದ್ರೆ ಮಂಗ ಥರ ಕಾಣ್ತಿದೆ. ಇಲ್ಲಿಂದ ನೋಡಿದ್ರೆ ಮಂಗೆ ಥರ ಕಾಣ್ತೈತಿ, ಆ ಕಡೆಯಿಂದ ನೋಡಿದ್ರೆ ಸಣ್ಣ ಮಗು ಥರ ಕಾಣ್ತೈತಿ. ಕ್ಲೋಸ್ ಶಾರ್ಟ್ ತೊಗೊಳಂತ ತಡೆಯೋದ್ರದ್ದು ನೋಡ್ರಿ. ಸಣ್ಣ ಮಗು ಇದು, ಮಂಗೆ ಇದೆ, ಇದೇ ಸಣ್ಣ ಮಗು. ಏನಿದೆ ಸೈಕ್ ಐತಲ್ಲ, ಸೈಕ್ ಸಂಪತ್ತಿ, ಸೈಕ್ ಸಂಜೆ ಸ್ವಿಚ್ ಆಫ್ ಆಗೈತಿ. ನೋಡ್ರಿ ಎಲ್ಲ ಹೆಂಗೆ ಅವನು ಮೆಹಂದಿ ತೆಗ್ದಾರೆ ನಮ್ಮ ರಾಜರು. ಮೊದಲು ರಾಜ ಅವ್ರು ಲೂಡೋ ಹೆಂಗೆ ಆಡ್ತಿದ್ರು ಅಂತ ತೋರಿಸ್ತೀನಿ ಬರ್ರಿ. ಹೆಂಗೆ ಆಡ್ತಿದ್ರ? ಮೊದಲು ರಾಜ ಅವ್ರು ಲೂಡೋ ಹಿಂಗೆ ಆಡ್ತಿದ್ರು ಗೈಸ್, ಈ ಥರ ಕೂತ ಅದ ನೋಡ್ರಿ. ಇದು ಲೂಡೋ ಆಟ ರೀ ಅವ್ರು ಮೊದಲಿನ ಕಾಲದಾಗ. ನಾವು ಹೆಂಗೆ ಆಡ್ತೀವಲ್ಲ ಈಗ ಹಂಗೆ. ನಾವು ಆಡೋ ಲೂಡೋ ಬೇರೆ, ಈಗ ಆಡೋ ಲೂಡೋ ಬೇರೆ. ನಾವು ಎಲ್ಲರೂ ಆನ್ಲೈನ್ ಆಡ್ತೀವಿ, ಅವ್ರು ಆಫ್ಲೈನ್ನಾಗ ಆಡ್ತಿದ್ರು. ಅಷ್ಟೇ ಡಿಫ್ರೆನ್ಸ್ ಭಾಳ ಐತಿ. ಅವರಿಗೂ ನಮಗೂ ವ್ಯತ್ಯಾಸ ಅನ್ನೋದು 1ಕ್ಕಿಂತ 10 ಪಟ್ಟು ಐತಿ. ಇಲ್ಲೇ ಚಕ್ಕ ಆಡ್ತಿದ್ರು ಗೈಸ್, ಇಲ್ಲ ಚಕ್ಕ ಆಡ್ತಿದ್ರು ನೋಡ್ರಿ. ಇದು ಏನಿದೆ 1 2 3 4 5 6 7 8 ಮನೆ ಏನೋ ಇದು. 8 ಮನೆ ಆಟ ನೋಡೇ ಇಲ್ಲ ಯಾವಾಗೂ. ಇಲ್ಲೇ ಈಗ ಅಕ್ಕ ತಂಗಿ ಫಾಲ್ಸ್ ಓಪನ್ ಆಗ್ತೈತಿ. ಈಗ ಏನಾರು ಮಳೆ ಬಂತಂದ್ರೆ ಅಕ್ಕ ತಂಗಿ ಫಾಲ್ಸಿಗಾರ ಹೋಗಕ್ಕೆ ಬರ್ತೈತಿ. ಭೂತನಾಥ್ ಟೆಂಪಲ್. ಆ ಭೂತನಾಥ್ ಟೆಂಪಲ್ ಬಗ್ಗೆ ಏನು ಮೇನ್ ಹಿಸ್ಟ್ರಿ ಏನದ್ರದ್ದು? ಅಲ್ಲಿ ಹೋಗಿಂದಾಗ ನೋಡ್ಬೇಕಾಯ್ತು, ಅಲ್ಲಿ ಸ್ಕ್ಯಾನರ್ ಇಟ್ಟಾರ, ಸ್ಕ್ಯಾನ್ ಮಾಡಿ ನೋಡೋದು. ಅಲ್ಲೇ ಸ್ಕ್ಯಾನ್ ಮಾಡೋದು, ಅಲ್ಲೇ ಓದೋದು, ಅಲ್ಲೇ ನಿಮಗೆ ಹೇಳೋದು, ಅಷ್ಟೇ ಡಿಫ್ರೆನ್ಸ್. ಇವು ಕಾಣತ್ತಾವತ್ತು ಒಂದು ಸಾಂದ್ ಒಂದು ದೊಡ್ಡದು ಅಕ್ಕ ತಂಗಿ ಜಲಪಾತ ಅಂತಾರದು. ಇಲ್ಲೇ ಐತಿ ಜಲಪಾತ, ಆದ್ರೆ ಅದು ಮಳೆಗಾಲದಾಗ ಮಾತ್ರ. ಅಕ್ಕ ತಂಗಿ ಏನೋ ಕಟ್ಟಿಗೆ ಕಡಿಯಕ್ಕೆ ಹೋಗಿದ್ರಂತ, ಕಾಲು ಜಾರಿ ಬಿದ್ರಂತ, ಅಕ್ಕ ತಂಗಿ ಅಂತ ಹೆಸರು ಬಂತಂತ. ಯಾವ್ದು ಐಫೋನ್ ತೊಗೊಂಡ್ರೆ ಬೆಸ್ಟ್ ಅಂತೆ? ಹಾಂ, iPhone 60 iPhone 60 ಗಾಯ್ಸ್. ಇಲ್ಲಿಂತ್ರ ಹೋಗುನು ಸ್ಟೆಪ್ಸ್ ನೋಡ್ಕೊಂಡು ಇಳೀರಿ. ನನ್ನ ಕಣ್ಣು ತಳಗದ, ಆದ್ರೆ ಮುಖ ಮಾತ್ರ ನಿಮ್ಮ ಕಡೆ ಐತಿ. ಅದಕ್ಕೋಸ್ಕರ ಚಾಸ್ಮಾ ತೊಗೊಂಬಂದಿನಿ. ನಾವು 4 ಜನ ಮಿಸ್ ಅದೇನು. ಮಂಗ್ಯ ಅದೊಂದು ವಿಡಿಯೋ ಮಾಡೋಂತಡಿ. ಮಂಗ್ಯ ಒಂದು ಕ್ಲೋಸಪ್ ಕೊಡಪ್ಪ ನಿಂದ. ಅಣ್ಣ ಕೇರ್ ಮಾಡಂಗಿಲ್ಲ ಅದ ಮಂಗ್ಯ, ಮನುಷ್ಯರಿಗೆ ಕೇರ್ ಮಾಡತ್ತಿಲ್ಲ. ನಾವು ಕಾರ್ ತೊಗೊಂಡು ಹೋಗಿದ್ದೆವು ನೋಡ್ರಿ. ಕಾರ್ ಹತ್ತೊಂದು ನೋಡ್ರಿ, ಈಗ ಸೀದಾ ಬರ್ರಿ ಗಾಯ್ಸ್. ಬರ್ರಿ, ಅವ್ರು ಬರಂಗಿಲ್ಲ, ನಾವು ಅಷ್ಟೇ ಹತ್ತದು. ಬಂದಿದ್ದು ಬೈಕ್ನಾಗ ಬಂದು ಹೋಗೋದು ಕಾರ್ನಾಗ. ಮ್ಯೂಸಿಯಂ, ಭೂತನಾಥ್ ಟೆಂಪಲ್ ಎರಡು ನೋಡ್ಕೊಂಬಂದು ಮ್ಯಾಗ ಹೋಗೋದು ಬೇಡ. ಕೇವ್ಸ್ ಎಲ್ಲ ನೋಡಿದ್ರೆ ಭೂತನಾಥ್ ಟೆಂಪಲ್, ಮ್ಯೂಸಿಯಮ್. ಈಗ ಒಂದದು ಈ ಕಡೆ ಆಯ್ತು, ಈಗ ನೆಕ್ಸ್ಟ್ ಒಂದದು ಆ ಕಡೆ. ಈಗ ಫುಲ್ ಮುಟ್ಟ ಇದೇನಿದೆ, ಫುಲ್ ಎನರ್ಜಿ ಬರ್ತದೆ. ಸ್ವಲ್ಪ ಭಾಳ ನೋಡ್ಕೊಂಡು ಮಾತಾಡ್ಬೇಕು ಗೈಸ್. ಇವಾಗ ಕ್ಯಾಮ್ರಾ ಚಾಲು ಮಾಡಿದಾಗ ನಮ್ದು ಮೀಮ್ಸ್ ಮಾಡಿಬಿಡ್ತಾನೆ ಅವನು. ಅದೊಂದು ಐತಲ್ಲ, ಇಲ್ಲಿಂದ್ರ ವ್ಯೂ ಮಸ್ತ್ ಕಾಣ್ತದೆ ಗೈಸ್. ಇದು ಹೆಂಗೈತೆ ನೋಡ್ರಿ. ಇಲ್ಲ ಅದು ಭೂತನಾಥ್ ಟೆಂಪಲ್ ಅಂತೇಳಿ ಯಾಕೆ ಕರೀತಾರೆ ಅನ್ನೋದು ನನಗೂ ಗೊತ್ತಿಲ್ಲ. ಈಗ ಎಕ್ಸ್ಪ್ಲೇನ್ ಮಾಡಕ್ಕೆ ನಮ್ಮ ಅಣ್ಣವ್ರು ಬರ್ತಾರೆ. ಅವ್ರ ಮುಂದೆ ನಾ ಜಾಸ್ತಿ ಮಾತಾಡಂಗಿಲ್ಲ, ಮತ್ತು ಇವರು ಜಾಸ್ತಿ ಮಾತಾಡಂಗಿಲ್ಲ. ಈಗ ಮುಗಿತು ನಮ್ದು ಆಲ್ಮೋಸ್ಟ್ ಜಾತ್ರೆ. ಈಗ ಮಾತಾಡಕಂದ್ರೆ ಏನೂ ಆಗಂಗಿಲ್ಲ ಜಾಸ್ತಿ. ನಾವು ಅಲ್ಲೇ ಐತಲ್ಲ ಮೇಲೆ, ಅದೇ ಫುಲ್ ಒಣಗೈತಿ ಈಗ ಯಾಕೆ ಒಣಗೈತೆ ಅಂದ್ರೆ ಮಳೆ ಇಲ್ಲ. ವಾಲ್ ಬಂದ್ ಮಾಡ್ಯಾರ ಅಲ್ಲಿ, ವಾಲ್ ಬಂದ್, ದೇವ್ರು ಬಂದ್ ಮಾಡ್ಯಾನ ಅಲ್ಲಿ ವಾಲ್. ಅದು ಚಾಲು ಮಾಡಿದ್ರೆ ನೋಡೋಣ ಅಂತ. ಮೋಟ್ರ್ ಕೆಟ್ಟೈತೆ ಗಾಯ್ಸ್, ಹಂಗಾಗಿ ಅದ್ರ ಬಗ್ಗೆ ಟೆಂಪಲ್, ಭೂತನಾಥ್ ಟೆಂಪಲ್ ಅಂತೇಳಿ ಯಾಕೆ ಕರೀತಾರೆ ಅದಕ್ಕೆ? ಭೂತ ಇರಬೇಕು, ಭೂತನಾಥ್ ಟೆಂಪಲ್ ಅಂತ. ಅದಕ್ಕೆ ಹೇಳೋಣ ಅಣ್ಣ, ಹೇಳೋ. ಗೊತ್ತಿಲ್ಲ ಓಪಿ, ಗೊತ್ತಿಲ್ಲ ಓಪಿ, ಹೊಸ ಜನ ನಾನು. ಈಗ ಬಂದಿರಿ ಹಂಗೆಲ್ಲ ಬದಾಮ್ಯಾಗ ನಾವು ಇರ್ತೀವಿ, ಆದ್ರೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ನಾವು ಅದ್ರ ಬಗ್ಗೆ ಅಷ್ಟಕ್ಕೊಂದು ತಲೆ ಕೆಡಿಸ್ಕೊಂಡಿಲ್ಲ. ಹಾಗಾಗಿ ಯಾರು ಎಕ್ಸ್ಪ್ಲೇನ್ ಮಾಡಕ್ಕೆ, ಈಗ ನೀವೇ ಎಕ್ಸ್ಪ್ಲೇನ್ ಮಾಡೋದು. ಬದಾಮಿಯಲ್ಲಿ ಒಂದು 3ನೇ ಗುಹಾಂತರ ದೇವಾಲಯ ಒಳಗೆ ಶಿವನ ಮೂರ್ತಿ ಐತಲ್ಲ, ಅಲ್ಲಿ ಸಿಗುವಂತೆ ಒಂದು ಅವರು ಶಿಲಾಕಾರ ಇದು ಮಾಡಿ, ಶಿಲಾದಾರ್ ಪಿಕ್ಚರ್ ಒಳಗೆ ಅದನ್ನು ತೋರಿಸ್ಯಾರ. ಶಿವಾಜಿ ಮಹಾರಾಜರ ಒಂದು ಏನು ಖಜಾನ ಇತ್ತು, ಆ ಖಜಾನ ಸಿಗಬೇಕಾದ್ರೆ ಕೆಲವೊಂದಿಷ್ಟು ಗುಪ್ತ ಕೀಗಳನ್ನು ಅಳವಡಿಸಿದ್ರು. ಇಲ್ಲೊಂದು ಕೀ ಸಿಗ್ತದೆ, ಆಮೇಲೆ ಅವ್ರ ಹತ್ರ ಒಂದು ಮಾಡೆಲ್ ಸಿಗ್ತದೆ. ಅವೆಲ್ಲ ತೊಗೊಂಡು ಹೋಗಿ ತೆಗೆದಾಗ ಅದು ಒಂದು ಖಜಾನದ ಬಾಗಿಲು ಓಪನ್ ಆಗುತ್ತೆ.
ಶಿಲಾಕಾರ ಇದ್ರೊಳಗೆ ತೋರಿಸ್ಯಾರ. ಭೂತನಾಥ್ ಎದಕ್ಕೆ ಕರೀತಾರಂದ್ರೆ ಶಿವಾದ ಸ್ಪಿರಿಟ್ಸ್ ಮತ್ತು ಗೋಸ್ಟ್ ಅವು ಎಲ್ಲ ಅವ್ನ ಹಿಂದಿದ್ದೆಲ್ಲ ಕಂಟ್ರೋಲ್ ಮಾಡಕ್ಕೆ ಕಟ್ಟ್ಯಾರ ಇವು. ಭೂತನಾಥ್ ಟೆಂಪಲ್ ಅಂತ ಹೇಳಿ ನಮ್ಮ ಸಂಪತ್ ಅವ್ರು ಹೇಳಿದ್ರು, ನನಗೆ ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ ರೀ, ಸುಮ್ಮ ಹೇಳಿನ್ರಿ. ಗೂಗಲ್ನಾಗ ಸರ್ಚ್ ಮಾಡಿ ತಪ್ಪಾದ್ರೆ ಒಪ್ಕೊಂಡ್ಬಿಡ್ರಿ. ತಪ್ಪಾದ್ರೆ ಒಪ್ಕೊಂಡ್ಬಿಡ್ತೀನಿ ರೀ. ಭೂತಗಳಿಂದ ಏನು ಮಾಡ್ಯಾರಂತ ಇದನ್ನು ನಿರ್ಮಾಣ ಮಾಡ್ಯಾರಂತ. ಅವ ಏನು ಮಾಡ್ತಿದ್ನಂತ ಮಂತ್ರಗಳನ್ನು ಹೇಳಿ ಆ ದೇವುಗಳ ಒಂದು ವಶ ಮಾಡ್ಕೊಂಡು ಇದನ್ನು ಕಟ್ಟಿದ್ದು ಭೂತನಾಥ್ ಟೆಂಪಲ್ ಅಂತಲೇ ಹೆಸರು ಬಂತು, ಭೂತಗಳಿಂದ ಕಟ್ಟಿದ್ದಕ್ಕಾಗಿ ಅಂತ ಒಂದು ಏನೋ ಒಂದು ಶಾಸನ ಅದ. ಇದೇನು ಗೊತ್ತಿಲ್ಲ ನಮಗೆ. ಒಂದು ಐತಿ ಇಲ್ಲಿ, ಅಲ್ಲೊಂದು ಇತಿಹಾಸ ಐತಿ ಅಲ್ಲಿ, ಅಕ್ಕ ತಂಗಿ ಜಲಪಾತ. ಅದು ಅಲ್ಲ, ಅಕ್ಕ ತಂಗಿ ಜಲಪಾತ ಅಲ್ಲ, ಅಲ್ಲಿ ಕೊಲ್ಲೂರು ಇದು ಕೋಲಾರದ ಲಕ್ಷ್ಮಿ, ಆಮೇಲೆ ಅಲ್ಲಿ ಕೆತ್ತಾರಲ್ಲ, ಅದರದ್ದು ಒಂದು ಇತಿಹಾಸ ಐತಿ. ಆ ಶಿಲಾಧಾರ ಒಳಗೆ ಭಾಳ ಚಂದ ತೋರಿಸ್ಯಾರ ಅದನ್ನು, ಅದೆಲ್ಲ ಇತಿಹಾಸವನ್ನು. ಅದಕ್ಕೆ ಬೆನ್ನು ಹತ್ತಿರ್ತಾರೆ, ಆ ಖಜಾನೆ ನಮ್ದಾಗಬೇಕು ಅಂತೇಳಿ ರೌಡಿಗಳು. ಇಲ್ಲಿದೊಂದು ಕೀ ತೊಗೊಂಡು ಹೋಗಿ ಅಲ್ಲೊಂದು ಕೀ ಸಿಗ್ತೈತಿ, ಅಲ್ಲೊಂದು ತೊಗೊಂಡು ಹೋಗಿ ಆಮೇಲೆ ಅಲ್ಲಿ ಒಳಗೆ ಹೋಗಿ ಭಾರಿ ಚಂದ ಇದು ಮಾಡಿದ್ದಾರೆ ಅದನ್ನು. ಆಮೇಲೆ ಸಾಕಷ್ಟು ಪಿಕ್ಚರ್ಗಳೇ ಇಲ್ಲೇ ತೆಗೆದಿದ್ದಾರೆ. ರೌಡಿ ಪಿಕ್ಚರ್ ಆಗಿರ್ಬೋದು, ಆಮೇಲೆ ಮತ್ತೆ ಯಾವ ಪಿಕ್ಚರ್ ಆಗ್ಯಾವ ಅದ್ದೂರಿ ಅಲ್ಲ, ಮೇನ್ ಟೆಂಪಲ್ ಭೂತನಾಥ್ ಟೆಂಪಲ್ ಅಂತ ಇಲ್ಲಿ ದೇವುಗಳಿಂದ ಐತಿ ಅನ್ನುವಂಥದ್ದು ಒಂದು ಶಾಸನ. ಒಳಗಡೆ ಹೋಗಿ ನೋಡ್ಬೋದು. ಕುಂದಿರ್ಸ್ಕೊಂಡು ಅವ್ರಿಗೆ ಇದು ಮಾಡ್ತಿದ್ರಂತ. ಆಮೇಲೆ ಅಗಸ್ತ್ಯ ಮುನಿಗಳು ಇಲ್ಲಿ ಕುಂತು ತಪಸ್ಸು ಮಾಡಿದ್ದಕ್ಕೆ ಈ ಒಂದು ಹೊಂಡಕ್ಕೆ ಅಗಸ್ತ್ಯ ತೀರ್ಥ ಅಂತೇಳಿ ಹೆಸರು ಬರ್ತೈತಿ. ಇದಕ್ಕೆ ಮೊದಲ ಹೆಸರು ವಾತಾಪಿ, ಬದಾಮಿಗೆ ಮೊದಲ ಹೆಸರು ವಾತಾಪಿ ಅಂತ ಕರೀತಾರೆ. ಆ ಒಂದು ಕಾಲದಲ್ಲಿ ಒಬ್ಬ ಋಷಿಗಳು ಇದು ಮಾಡಿದ್ದಕ್ಕೆ ಒಂದು ಹೊಂಡ ಆಗಿತ್ತು. ಈಶ್ವರನ ಒಂದು ಇದು ಭಾಳ ಲೈಟ್ ಆಮೇಲೆ ಮುಂದೆ ಕ್ಯಾಮ್ರಾ ನೋಡಿ ಕೈಸಿ ಇದ್ದಿದ್ದು ಕಪಲ್ಸ್ ಅದಾರ ಹೋಗೋರು, ಇಲ್ಲೊಂದಿಬ್ರು ಕುಂತಿದ್ರು. ನಮ್ಮ ಕೃಷ್ಣಾಚಾರ್ಯರು ಕೆತ್ತಿದಂಥ ಒಂದು ಕಂಬಗಳು ಒಂದಲ್ಲ ಎರಡಲ್ಲ ಹತ್ತವ ಅಂತ ಹೇಳ್ತಾರಲ್ಲ, ಹಂಗೆ 7 ಬಾವಿ ಅದಾವಂತ ಗಾಯ್ಸ್. 7 ಬಾವಿಗಳು ಅದಾವ. ಯಾಕಂದ್ರೆ ನಾವು ತೀರ್ಥ ಅಂತ ಒಂದೆರಡು ಬಾವಿ ನೋಡಿ, ಯಾವಾಗಪ್ಪ ಅಂದ್ರೆ ನೀರೆಲ್ಲ ಖಾಲಿ ಆಗಿತ್ತಿದ್ರಾಗ. ಅಲ್ಲಿ ಮಟ್ಟ ಅರ್ಧ ಕ್ರಿಕೆಟ್ ಆಡ್ತಿದ್ರಾಗ ಮಂದಿ. ಹೆಂಗೆ ಕೆತ್ತಾರೆ ನೋಡಿ, ಸಣ್ಣ ಸಣ್ಣ ಶಿವದ ಮೂರ್ತಿ ಒಂದು ಕಲ್ನಾಗ ಕೆತ್ತಿರೋದಿದೆಯಲ್ಲ, ಹೆಂಗೆ ಮಾಡ್ಯಾರ ನೋಡ್ರಿ ಇದು. ಪ್ರತಿಯೊಂದು ಏನು ಈ ಶಿವಲಿಂಗಗಳದಾವು. ಆಮೇಲೆ ವಿಷ್ಣುವಿನ ಅವತಾರ, ಕೊಲ್ಲಾಪುರದ ಮಹಾಲಕ್ಷ್ಮಿಯ ಒಂದು ಚಿತ್ರಣ, ಇದು ಕೂಡ ಒಂದು ಶಾಸನ ಅದ ಇಲ್ಲಿ. ಇಲ್ಲೇ ಎಲ್ಲದೊಂದು ದೇವರ ಒಂದು ಕೆತ್ತನೆಯನ್ನು ಮಾಡಿದ್ದಾರೆ. ಎಲ್ಲ ವಿಷ್ಣುವಿನ ಅವತಾರಗಳಿವೆ. ಇದು 9 ಅವತಾರಗಳನ್ನ ಕೆತ್ತನೆ ಮಾಡಿದ್ದಾರೆ ಬದಾಮಿಯಲ್ಲಿ. ಇದು ಭಾರತದ ಕರ್ನಾಟಕ ರಾಜ್ಯದ ಬದಾಮಿಯಲ್ಲಿ ಈ ಅಗಸ್ತ್ಯ ಸರೋವರದ ಪೂರ್ವದಲ್ಲಿ ಇದೆ. ಇದು 2 ಉಪಗುಂಪುಗಳನ್ನು ಒಳಗೊಂಡಿದ್ದು, ಒಂದು ಪೂರ್ವ ಭೂತನಾಥ ಗುಂಪು ಮತ್ತು ಭೂತನಾಥ ಮುಖ್ಯ ಗುಂಪು ಅಂತೇಳಿ. ಇನ್ನು 12ನೇ ಶತಮಾನದಲ್ಲಿ ಈ ಒಂದು ಭೂತನಾಥ ಟೆಂಪಲನ್ನು ಕೆತ್ತಲಾಗಿದೆ. ಇಲ್ಲಿ ಅಕ್ಕ ತಂಗಿ ಜಲಪಾತ ಅಂತೇಳಿ, ಮಳೆಯಾದಾಗ ಅಕ್ಕ ತಂಗಿ ಜಲಪಾತ ಅಂತೇಳಿ ಕೂಡ ನಾವು ನೋಡ್ಬೋದು, ಸುಂದರವಾಗಿರ್ತದೆ. ಬಂದಿರೋ ಟೈಮಿಗೆ ಈ ಥರ ಎಲ್ಲ ಹೋಗ್ತಾರೆ ನೋಡ್ರಿ ಜನ. ಅವ್ರು ನಾರ್ಮಲ್ ಆಗಿ ಬದಾಮಿನಾಗಿರೋ ಅಷ್ಟು ಕ್ಲೀನ್ ಬೇರೆ ಕಡೆ ಎಲ್ಲೂ ಇಷ್ಟು ಇರೋಂಗಿಲ್ಲ. ಇಲ್ಲೂ ಮಟ್ಟ ಏನೂ ಕಂಡಿದ್ದಿಲ್ಲ. ಈಗ ಒಂದು ಸ್ವಲ್ಪ ಈ ಮೂಲೆ ಅಷ್ಟೇ ಕಂಡೈತಿ, ಅದು ಬಿಟ್ಟರೆ ಫುಲ್ ಕ್ಲೀನ್ ಐತಿ ಬದಾಮಿನಾಗ ಎಲ್ಲ ಪ್ಲೇಸ್. ಇಲ್ಲಿ ಬಂದು ಬೇಕಾದಷ್ಟು ಮಾಡೀವಿ ನಾವು, ಕೇಳಕ್ಕೆ ಕುಂತ್ಕೊಂಡು. ಒಳಗೈತಿ, ಅವ್ರು ಲಾಕ್ ಮಾಡಿರೋದ್ರಲ್ಲ. ಒಳಗಡೆ ಒಂದು ಮೂರ್ತಿ ಅಲ್ಲಿ ಐತಿ ಒಳಗೆ ಫುಲ್ ಟ್ರ್ಯಾಕಿಂಗ್ ಹೋಗ್ಬೇಕು. ಮೇಲೆ ಕೂಡ ಒಂದು ಕೆತ್ತನೆ ಅದ, ಅಲ್ಲಿ ಕೆಲವೊಂದಿಷ್ಟು ಮೂರ್ತಿಗಳನ್ನು ಕೆತ್ತಿದ್ದಾರೆ ಮೇಲೆ. ಅಲ್ಲಿ ಟ್ರ್ಯಾಕಿಂಗಿಗೆ ಬಂದೀವಪ್ಪ ಅಂದರೆ ಮೇಲಿಂದ ಹಿಂಗೆ ನೋಡ್ಲಿಕ್ಕೆ ಸಿಗ್ತದೆ. ಮತ್ತು ಮೇಲೆ ಒಂದು ಕೆರೆ ಅದ, ಒಂದು ತುಂಬಿ ಅದ್ರ ನೀರು, ಆ ಕೆರೆಯಿಂದ ನೀರು ಈ ಕಡೆ ಬರ್ತದೆ. ಆ ಟ್ರ್ಯಾಕಿಂಗ್ ಮಾಡ್ಲಿಕ್ಕೆ ಭಾಳ ಚೆನ್ನಾಗಿದೆ ಪ್ಲೇಸ್. ನಾನು ಮುಂಜಾನೆ ನೀವು ನೆನಪು ಮಾಡಿದ್ರೆ ಅದನ್ನು ಟ್ರ್ಯಾಕಿಂಗ್ ಮಾಡ್ತೀನಿ. ಇದೇ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವಿಡಿಯೋನಾಗ ಸಿಗ್ತಾನಂತೆ. ಎಸ್ ಗೈಸ್, ಪೀಸ್ ಔಟ್.